ಅಲ್ಲಿ ಪ್ರಸನ್ನ ಚಿತ್ತನಾದ ಶ್ರೀರಾಮನು ತನ್ನವರನ್ನು ಉದ್ದೇಶಿಸಿ, ಕಪಿರಾಜನಾದ ಸುಗ್ರೀವ, ಪವಿತ್ರವಾದ ಈ ಪ್ರದೇಶದಲ್ಲಿ ನಾವು ಕಾಣಬೇಕಾದ ಒಂದು ಗಹನ ವಿಚಾರವಿದೆ. ನಾವು ಎಲ್ಲವನ್ನೂ ನೋಡುತ್ತೇವೆ, ಆದರೆ ಅಷ್ಟೆಲ್ಲವನ್ನು ತಿಳಿದುಕೊಳ್ಳುವುದು ಕಡಿಮೆ. ತಿಳಿದುಕೊಂಡರೂ ನಮ್ಮನ್ನು ಅದರೊಂದಿಗೆ ಹೋಲಿಸಿ ವಿಮರ್ಶಿಸಿಕೊಳ್ಳುವುದು ಅಪರೂಪ. ನಾನಾಗಲಿ ನೀನಾಗಲಿ ಈ ವಾನರ ವೀರರಾಗಲಿ ಒಬ್ಬೊಬ್ಬರೂ ಅದ್ಭುತ ಪರಾಕ್ರಮಿಗಳು ನಿಜ. ನಿನ್ನ ಇಷ್ಟು ದೊಡ್ಡ ಮರ್ಕಟ ಕಟಕವು ಸ್ವಭಾವ ಸಹಜವಾದ ಚಾಪಲ್ಯವನ್ನು ಬಿಟ್ಟು ನಿಯಮದಂತೆ ವರ್ತಿಸುತ್ತಿರುವುದು ರಾಜನಾದ ನಿನ್ನ ಆಜ್ಞೆಯ ಬಲದಿಂದಲೇ ಆಗಿದ್ದರೂ ಆ ಹೊಂದಿಕೆಯ ಗುಣದಿಂದಲೇ ಇಷ್ಟು ದೊಡ್ಡ ಸೈನ್ಯವಾಗಿ ರೂಪು ಹೊಡೆದು ಅದ್ಭುತ ಶಕ್ತಿಯಿಂದ ಕೂಡಿದೆ. ನಮ್ಮ ಕಾಲಡಿಯ ಮಳಲ ರಾಶಿಯನ್ನು ನೋಡು. ಎಷ್ಟೆಷ್ಟು ಸಣ್ಣ ಸಣ್ಣ ಮಳಲ ಕಣಗಳು ಇಲ್ಲಿ ಒಟ್ಟಾಗಿ ಕೂಡಿ ವಿಸ್ತಾರವಾದ ಈ ಸೈಕತ ವೇಲೆಯನ್ನು ನಿರ್ಮಿಸಿದೆ. ಕಣ್ಣ ಮುಂದಿರುವ ಮಹಾಸಾಗರವಾದರೂ ಅಷ್ಟೇ ಎಷ್ಟೆಷ್ಟು ನೀರಿನ ಕಣಗಳು ಒಂದಾಗಿ ಹೊಂದಿಕೊಂಡು ಅಪಾರವಾದ ಈ ಜಲನೀರನ್ನು ರೂಪಿಸಿವೆ. ಈ ಎಲ್ಲದರಲ್ಲಿ ಬರೇ ಒಂದನ್ನು ತೆಗೆದು ನೋಡಿದರೆ ಅದು ಒಂದಾಗಿ ಹೊಂದಿರುವ ಈ ವಿಶೇಷಗಳ ಮುಂದೆ ಎಷ್ಟು ಚಿಕ್ಕದೆಂದು ಮನವರಿಕೆಯಾಗುವುದಿಲ್ಲವೇ? ಹಾಗೆಯೇ ನಮ್ಮ ಜಗತ್ತು ಕೂಡ ಬೃಹದ್ವಿಶ್ವದಲ್ಲಿ ಕೇವಲ ಚಿಕ್ಕದೇ ಆಗಿದೆ. ನಮ್ಮ ತಲೆಯ ಮೇಲಿನ ಆಕಾಶವು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿದೆ ಎಂಬುದನ್ನು ತಿಳಿಯುವವರಾದರೂ ಯಾರು? ಅಲ್ಲ, ಹೇಗೆ? ಏನೂ ಇಲ್ಲದ ಆಕಾಶದ ವ್ಯಾಪಕತೆಯನ್ನು ಎಲ್ಲವೂ ನಮ್ಮ ಕೈಲಿದೆ ಎನ್ನುವ ಪ್ರಾಪಂಚಿಕರಾದ ನಾವು ಇನ್ನೂ ತಿಳಿಯಲಾರದವರಾಗಿದ್ದೇವೆ. ಹಾಗೆಯೇ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ನಮ್ಮನ್ನೇ ನಾವು ತಿಳಿದುಕೊಳ್ಳಲು ಅಸಮರ್ಥರು. ನಾವು ಎನ್ನುವ ಒಬ್ಬೊಬ್ಬರು ಬಿಡಿಬಿಡಿಯಾಗಿ ಅದ್ಭುತವಾದ ಕೆಲಸಗಳನ್ನು ಮಾಡಿ ಪೂರೈಸಬಲ್ಲವೆಂಬ ನೆಚ್ಚು ನಮಗಿರುತ್ತದೆ. ಆ ಆತ್ಮವಿಶ್ವಾಸವು ಇರಬೇಕಾದದ್ದೇ. ಆದರೆ ಒಬ್ಬ ನಾನು ಎಂಬವನಿಂದ ಏನೇನು ಸಾಧ್ಯವಾಗಬಲ್ಲುದೋ ಅದಕ್ಕೆ ಒಂದು ಮಿತಿ ಇದೆ. ನಾನುಗಳು ಒಂದಾಗಿ ಕೂಡಿಕೊಂಡೇ ನಾವು ಆಗುವುದು. ಹಾಗೆ ಹೊಂದಿಕೊಳ್ಳುವ ಬುದ್ಧಿಯೇ ನಾವುಗಳನ್ನು ಸಂಕಲಿಸಿ ಎಲ್ಲ ನಾನುಗಳನ್ನೂ ಒಂದಾದ ನಾವುಗಳಲ್ಲಿ ಸಮಾವೇಶಗೊಳಿಸುತ್ತದೆ. ಪ್ರತಿಯೊಂದು ನಾನುವಿನ ಸರ್ವಶಕ್ತಿಯೂ ಕೂಡಿ ನಾವುಗಳಲ್ಲಿ ಮೂಡಿದಾಗ ಅದು ಒಂದಾಗುವ ಬುದ್ಧಿಯ ಬಲವನ್ನು ಪಡೆದು ವಿಶ್ವದ್ಯೋತಕವಾಗಿ ಪರಿಣಮಿಸುತ್ತದೆ. ಅಂತಹ ವಿಶ್ವದ್ಯೋತಕತೆಯಿಂದ ಒಪ್ಪಿರುವುದನ್ನೇ ಸುಲಭವಾಗಿ ವಿಶ್ವಾಸ ಎಂದು ಹೇಳಬಹುದು. ಹಾಗೆ ವಿಶ್ವಾಸದಿಂದ ಒಂದಾಗುವ, ಹಾಗೆಯೇ ಒಂದಾಗಿ ಅದನ್ನು ಉಳಿಸಿಕೊಳ್ಳುವ ಅಭ್ಯಾಸವೇ ನಾವುಗಳೆನ್ನುವ ನಮ್ಮ ಅರ್ಹತೆಯಾಗಿದೆ. ಗೃಹಸ್ಥ ಜೀವನದಲ್ಲಿ ಇದರ ತರಬೇತಿಯು ನಡೆಯುತ್ತದೆ. ಒಬ್ಬನನ್ನು ಒಬ್ಬನು ನಂಬುವುದು ಹಾಗೂ ನಂಬಿಸಿಕೊಳ್ಳುವುದು ಎರಡೂ ಅಭ್ಯಾಸವಿಲ್ಲದಿದ್ದರೆ ಸರ್ವತಾ ಸತ್ಫಲವನ್ನು ಕೊಡಲಾರವು. ಪ್ರಾಮಾಣಿಕತೆಯೇ ಈ ಅಭ್ಯಾಸದ ಅಡಿಗಟ್ಟು. ತ್ರಿಕರಣಗಳು ಶುದ್ಧವಾಗಿಲ್ಲದಿದ್ದರೆ ಪ್ರಾಮಾಣಿಕತೆಯು ಉಳಿಯಲಾರದು. ಮನಸ್ಸಿನಲ್ಲಿ ಎಣಿಸಿದ್ದನ್ನೇ ಬಾಯಿಯಲ್ಲಿ ಆಡಿ ಅದನ್ನೇ ಮಾಡುತ್ತಿರುವುದು ತ್ರಿಕರಣಾತ್ಮಕವಾದ ಶುದ್ಧತೆ ಎನ್ನಬಹುದು. ಆದರೆ ಪ್ರಮುಖವಾಗಿ ಇಲ್ಲಿ ನೆನಪಿಡಬೇಕಾದ ವಿಷಯ ಒಂದಿದೆ. ಯಾವುದನ್ನು ಮಾಡಬಾರದೋ ಅದನ್ನು ಆಡಲೂಬಾರದು, ಅಂತೆಯೇ ಮನಸ್ಸಿನಲ್ಲಿ ಎಣಿಸಲೂಬಾರದು. ಆ ಅನುಷ್ಠಾನವೇ ತ್ರಿಕರಣ ಶುದ್ಧತೆಯಾಗಿದೆ. ಲೋಕಾನುಭವದಿಂದಲೂ ಗುರುಪದೇಶದಿಂದಲೂ ಪ್ರಾಪ್ತಿಸಿಕೊಂಡ ತಿಳುವಳಿಕೆಯನ್ನು ಸ್ವಬುದ್ಧಿಯ ಬಲದಿಂದ ವಿಮರ್ಶಿಸಿಕೊಂಡು ದೇಶಕಾಲಾನುಗುಣವಾಗಿ ಹೊಂದಿಸಿಕೊಂಡಾಗ ಯಾವುದನ್ನು ಮಾಡಬಹುದು, ಇನ್ನಾವುದನ್ನು ಮಾಡಬಾರದು ಎಂಬುದು ವಿದಿತವಾಗುತ್ತದೆ. ಧರ್ಮ ಸಮ್ಮತವಲ್ಲದುದನ್ನು ಯಾರೂ ಯಾವಾಗಲೂ ಮಾಡಬಾರದು. ಯಾವುದು ಧರ್ಮ, ಯಾವುದು ಅಧರ್ಮ ಎಂಬುದನ್ನು ಶುದ್ಧಾಂತಕರಣದಿಂದ ಮೂಡುವ ವಿವೇಕದಿಂದಲೂ ಮಹಾಪುರುಷರ ನಡವಳಿಕೆಯಿಂದಲೂ ನಿರ್ಣಯಿಸಿಕೊಳ್ಳಬೇಕು. ಮುಖ್ಯವಾಗಿ ನಮ್ಮ ನಡತೆಯಿಂದ ಇತರರಿಗೆ ಯಾವ ರೀತಿಯಿಂದಲೂ ಕೆಡುಕಾಗದಂತೆ ನಡೆಯುವುದು ಮಾತ್ರ ಧರ್ಮವೆಂದು ಹೇಳಿಸಿಕೊಳ್ಳುವುದಿಲ್ಲ. ನಮ್ಮ ಆಚರಣೆಗೆ ಮನಸ್ಸೇ ಕಾರಣವಾಗಿರುವುದರಿಂದ ಅದನ್ನು ನಿರ್ಮಲವಾಗಿರಿಸಿದರೆ ಮಾತ್ರ ಸದ್ಧರ್ಮಿಯಾಗಿ ನಡೆಯುವುದಕ್ಕೆ ಸಾಧ್ಯವು. ಮನಸ್ಸನ್ನು ಶುದ್ಧಗೊಳಿಸುವ ಸಾಹಸವು ಕೂಡ ಸಾಮಾನ್ಯವಾದುದಲ್ಲ. ನಿತ್ಯ ನಾನಾ ಭಾವಗಳಿಂದ ತುಂಬಿ ತುಳುಕುತ್ತಿರುವ ಮನಸ್ಸಿನ ಮೇಲೆ ಬುದ್ಧಿಯ ಪ್ರಯೋಗ ಮಾಡಿ ಅದನ್ನು ಶುದ್ಧೀಕರಿಸಿಕೊಳ್ಳಬೇಕು. ಆದುದರಿಂದ ಬುದ್ಧಿಯೇ ಎಲ್ಲಕ್ಕಿಂತಲೂ ಪ್ರಬಲವಾದುದು. ಒಬ್ಬೊಬ್ಬನ ಬುದ್ಧಿಶಕ್ತಿಯು ಒಂದೊಂದು ವಿಧವಾಗಿದ್ದರೂ ನಾನುಗಳ ಬುದ್ಧಿಯು ನಾವುಗಳ ಬುದ್ಧಿಯೆಂದು ಹೊಂದಿಸಿಕೊಳ್ಳಲು ಅತಿಶಯವಾದ ಪ್ರಯತ್ನವೇ ಬೇಕು. ಉತ್ತಮನಾದ ರಾಜನು ತನ್ನ ಪ್ರಜೆಗಳ ಈ ಕುರಿತು ಯೋಗ್ಯ ಶಿಕ್ಷಣವನ್ನು ನೀಡುತ್ತಾನೆ. ಅರಸನೇ ದಾರಿ ತಪ್ಪಿದರೆ ಪ್ರಜೆಗಳ ಗತಿಯೂ ಅದೇ. ಧರ್ಮ, ರಾಜನೀತಿ ಮುಂತಾದವುಗಳಲ್ಲಿ ನಿನ್ನ ಪಾಳೆಯದ ಬಹುಮಂದಿಗೆ ಜ್ಞಾನವು ಕಡಿಮೆ ಇರಬಹುದು.
ಈಗ ಸನ್ನಿಹಿತವಾದ ಸೈನ್ಯ ವ್ಯವಸ್ಥೆಯ ಮೂಲಕ ಅವರೆಲ್ಲರಿಗೂ ಒಂದು ರೀತಿಯ ನೈತಿಕ ಶಿಕ್ಷಣವಾಗುವಂತೆ ನೀನು ದಯವಿಟ್ಟು ಎಚ್ಚರವನ್ನು ವಹಿಸಿದೆಯಾದರೆ ಪ್ರಾಜ್ಞರಾದ ಅವರಿಂದ ಅಸಾಧ್ಯವಾದ ಕೆಲಸವೇ ಇರಲಾರದು. ಕಳಬಾರದು, ಸುಳ್ಳು ಹೇಳಬಾರದು, ಗರ್ವಪಡಬಾರದು, ವ್ರಥ ಇನ್ನೊಬ್ಬನನ್ನು ನೋಯಿಸಬಾರದು. ಈ ಚತುರ್ವಿಧವಾದ ದಾರಿಯನ್ನು ಅನುಸರಿಸಿದಾಗ ಅದೇ ಜ್ಞಾನವನ್ನು ತಾನಾಗಿ ಕಾಣಿಸಿಕೊಳ್ಳುತ್ತದೆ. ಶತ್ರುಗಳ ರಾಜ್ಯವನ್ನು ಸೇರಿ ಅವನನ್ನು ಎದುರಿಸಬೇಕಾದ ನಾವು ಎಷ್ಟು ದಿವಸ ಅಲ್ಲಿರಬೇಕಾಗಬಹುದೋ ಅದನ್ನು ಈಗಲೇ ನಿರ್ಧರಿಸಲು ಸಾಧ್ಯವಾಗಲಾರದು. ಅದೇ ಸಂದರ್ಭದಲ್ಲಿ ಅಧರ್ಮವನ್ನು ಎದುರಿಸುವ ನಾವು ಧರ್ಮವೇನೆಂದೆಂಬರುವುದನ್ನು ವ್ಯಕ್ತಪಡಿಸಬೇಕಾದುದು ಅಗತ್ಯವು. ವಿ ಎನ್ ಭಾಗವತ್, ಬರಬಳ್ಳಿ.